ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆ ಇವಾಗ ತಮ್ಲೈನ್ ನೋಡಿ ಎಲ್ರಿಗೂ ಗೊತ್ತಾಗಿರುತ್ತೆ, ನನ್ನ ಚಾನಲ್ ಫೈನಲಿ ಮಾನಿಟೈಸ್ ಆಗಿದೆ. ಮಾನಿಟೈಸ್ ಆದಾಗಿಂದ ನಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ದುಡ್ಡು ಬರಲ್ಲ. ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿ ಅದಕ್ಕೆ ವ್ಯೂಸ್ ಬಂದ್ರೆ ಮಾತ್ರ ನಮಗೆ ದುಡ್ಡು ಬರೋದು. ನನ್ನ ಚಾನಲ್ ಮಾನಿಟೈಸ್ ಆಗಿ ತುಂಬಾ ದಿನ ಆಯ್ತು. ನನ್ಗೆ ವಿಡಿಯೋ ಮಾಡಕ್ ಟೈಮ್ ಸಿಕ್ಕಿರ್ಲಿಲ್ಲ ಅಷ್ಟೇ. ಸೊ ನಾನು ಇವತ್ತು ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ನಾನು ವಿಡಿಯೋಸ್ ಮಾಡೋದ್ ಬಿಟ್ಟು ಸುಮಾರು ತಿಂಗಳುಗಳೇ ಆಯ್ತು. ಯಾಕೆ ಅಂತ ಸುಮಾರು ಜನಕ್ಕೆ ಗೊತ್ತಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂತ ಅಂದ್ರೆ, ನಾನು ಅವಾಗ ಪ್ರೆಗ್ನೆಂಟ್ ಇದ್ದೆ. ನನಗೆ ಯಾವುದೇ ವಿಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ ನಾನು ಯಾವ ಕೆಲಸನೂ ಮಾಡಲ್ಲ. ಮಾಡಿದ್ರೆ ಅದು 100% ಸರಿ ಬಂದಿರಲ್ಲ ಅಂತ ಅರ್ಥ. ನನಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅವಾಗ ಮಾಡೋಣ ಅಂತ ಸುಮ್ಮನಾಗಿದ್ದೆ. ನನಗೆ ಡೆಲಿವರಿನೂ ಆಯ್ತು, ಪಾಪುನೂ ಬಂತು. ಅದಾದ್ಮೇಲೆ ತುಂಬಾ ಕಷ್ಟ ಇರುತ್ತೆ. ಡೆಲಿವರಿ ಆದ್ಮೇಲೆ ಫ್ರೀ ಅಂತೂ ಇರೋದು ಇಲ್ಲ, ಇಂಟ್ರೆಸ್ಟ್ ಇದ್ರು ಫ್ರೀ ಇರಲ್ಲ. ಆದ್ರೂನು ನಾನು ವಿಡಿಯೋಸ್ ಹಾಕ್ತಾ ಇದ್ದೆ. ನಂದು ಮಾನಿಟೈಸ್ ಕೂಡ ಆಯ್ತು. ಮಾನಿಟೈಸ್ ಆಗಿ ಸುಮಾರು ದಿನ ಆಯ್ತು. ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ ಟೈಮ್ ಇರಲಿಲ್ಲ. ನನ್ನ ಪಾಪುಗೆ 1.5 ತಿಂಗಳಿದ್ದಾಗ ನಂದು ಚಾನಲ್ ಮಾನಿಟೈಸ್ ಆಗಿದ್ದು. ಒಂಥರ ನನ್ನ ಮಗಳು ಅದೃಷ್ಟ ದೇವತೆ ಅನ್ನೋ ತರ. ಅವಳು ಹುಟ್ಟಿದ್ಮೇಲೆನೆ ನಾನು ವಿಡಿಯೋಸ್ ಮತ್ತೆ ಸ್ಟಾರ್ಟ್ ಮಾಡಿದ್ದು ಹಾಕೋದಿಕ್ಕೆ. ಅದಾಗಿ ಅವಳಿಗೆ 1.5 ತಿಂಗಳು ಆದಾಗ ನಂದು ಚಾನಲ್ ಮಾನಿಟೈಸ್ ಆಯ್ತು. 1.5 ತಿಂಗಳಿಗೆ ಅವಳಿಗೆ ವ್ಯಾಕ್ಸಿನೇಷನ್ ಇತ್ತು. ವ್ಯಾಕ್ಸಿನೇಷನ್ ಹಾಕಿಸ್ಕೊ ಬಂದ್ವಿ. ಅವತ್ತು 12 ಗಂಟೆ ಅಂತ ಅನ್ಸುತ್ತೆ. ನಾನು ಹಿಂದಿನ ದಿನ ಅಪ್ಲೈ ಮಾಡಿದ್ದೆ. ನನ್ನ ಚಾನೆಲ್ದು ವಾಚ್ ಟೈಮ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸಬ್ಸ್ಕ್ರೈಬರ್ಸ್ ಮೊದಲೇ ಇದ್ರು. ಹಿಂದಿನ ದಿನ ಅಪ್ಲೈ ಮಾಡಿದ್ದೆ. 1.5 ತಿಂಗಳಿಗೆ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಿತ್ತು. ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ, ಹಾಕಿಸ್ಕೊಂಡ್ ಬಂದ್ವಿ. 12:30 ಆಗಿತ್ತು. ಆಗ್ಲೇ ಅವಳಿಗೆ ಜ್ವರನೂ ಬಂದ್ಬಿಟ್ಟಿತ್ತು. ವ್ಯಾಕ್ಸಿನೇಷನ್ ಹಾಕ್ಸ್ದಾಗ ಜ್ವರ ಬರುತ್ತಲ್ಲ. ನಾನು ಯೂಟ್ಯೂಬ್ ಓಪನ್ ಮಾಡಿ ನೋಡಿದಾಗ ಮಾನಿಟೈಸ್ ಆಗಿದ್ದು, ಅಪ್ರೂವಲ್ ಆಗಿತ್ತು. ಮಾನಿಟೈಸ್ ಆಗಿದ್ದೀರಾ, ನೀವು ಎಲಿಜಿಬಲ್ ಇದ್ದೀರಾ ಅರ್ನ್ ಮಾಡೋದಿಕ್ಕೆ ಅಂತ. ಒಂದ್ ಕಡೆ ಫುಲ್ ಖುಷಿ. ಅದು ಎಷ್ಟೋ ದಿನಗಳ ಕನಸು ನಂದು, ಯೂಟ್ಯೂಬ್ ಮಾನಿಟೈಸ್ ಆಗ್ಬೇಕು, ನಾನು ಅರ್ನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಪಾಪುಗೆ ಹುಷಾರಿಲ್ಲ, ಅದು ಬೇಜಾರು. ಒಂದ್ ಕಡೆ ಬೇಜಾರು, ಅದನ್ನ ಯೂಟ್ಯೂಬ್ ಮಾನಿಟೈಸ್ ಆಗಿದೆ ಅಂತ ಸೆಲೆಬ್ರೇಟ್ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಖುಷಿನೂ ಇತ್ತು ಮನ್ಸಲ್ಲಿ. ಆದ್ರೆ ಪಾಪುಗೆ ಜ್ವರ ಬಂದು ಅಳ್ತಾ ಇದ್ದು. ಹಿಂಗೆ ಎಲ್ಲ ಮಿಕ್ಸ್ಡ್ ಎಮೋಷನ್. ಅವತ್ತು ನಾನು ವಿಡಿಯೋಸ್ ಮಾಡಿ ಹಾಕೋಣ ಅಂತ ಇದು ಮಾಡಕ್ ಆಗ್ತಾ ಇರ್ಲಿಲ್ಲ. ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ, ಎಲ್ರ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಮತ್ತೆ ದುಡ್ಡು ಯಾವಾಗ ಬರುತ್ತೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನನ್ನ ಚಾನಲ್ ಮಾನಿಟೈಸ್ ಆಗಿದೆ. ದುಡ್ಡು ಯಾವಾಗ ಬರುತ್ತೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ದುಡ್ಡು ಯಾವಾಗ ಬರುತ್ತೆ ಅಂತ ಅಂದ್ರೆ, ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಪರ್ ವ್ಯೂ ಇಷ್ಟು ಅಂತ ದುಡ್ಡು ಕೊಡ್ತಾರೆ ಯೂಟ್ಯೂಬ್ ಇಂದ. $100 ಕಂಪ್ಲೀಟ್ ಆಗಬೇಕು. ಸಾರಿ, ಪಾಪು ಅಳ್ತಿದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. $100 ಕಂಪ್ಲೀಟ್ ಆಗಬೇಕು. $100 ಕಂಪ್ಲೀಟ್ ಆಗೋದಕ್ಕೆ ಅದು 1 ತಿಂಗಳಾದ್ರೂ ತಗೋಬಹುದು, 8 ತಿಂಗಳಾದ್ರೂ ತಗೋಬಹುದು, 1 ವರ್ಷನಾದ್ರೂ ತಗೋಬಹುದು. ಅದು ನಮ್ಮ ವಿಡಿಯೋಸ್ಗೆ ಎಷ್ಟು ವ್ಯೂಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಕ್ಳು ಮೇಂಟೈನ್ ಮಾಡಿದ್ದು ಸುಲಭನೇ ಇಲ್ಲ. ಪಾಪುನ ಇಟ್ಕೊಂಡು ವಿಡಿಯೋಸ್ ಮಾಡೋದು ಕಷ್ಟ. ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಸೊ ನನ್ನ ಫಸ್ಟ್ ಅರ್ನಿಂಗ್ಸ್ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಅಲ್ಲಿ ತನಕ ನನ್ನ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್.